ಯಾಕೆ ಗೊತ್ತಾ? ಹೇಳಿ ಕೇಳಿ ನನ್ನ ಡಿ ಬಾಸ್ ಅಭಿಮಾನಿ. ಮಾತಾಡಕ್ಕರೆ ಈ ರಂಗಭೂಮಿಗೆ ಎಲೆ ನಿಂಬೆಕಾಯಿ ಹಿಂಡಿದ್ರೆ ರಸನ ಬರುವುದಿಲ್ಲ. ನಿನ್ನ ತಾಯಿ ಎದೆ ಹಾಲು ಕುಡಿದಿರುವ ತುಟಿಗಳ ಸಾವಣಿಗಳ ನೆಕ್ಕು ದೊಡ್ಡದಂದ್ರೆ 24 ಪೀಸ್ ಆಗ್ಬೇಕು ಮಗನೇ. ಸುಮ್ಮನೆ ನನ್ನ ಹತ್ರ ನಿಲ್ಲೋದಕ್ಕಿಂತ ಮನೆ ಸೇರ್ಕೊಳ್ಳಲೆ ಗುಜಲ್. ಬಾರ್ಡರ್ ಈಗ ಪುರುಷನ ಭದ್ರ ಕೋಟೆಯಲ್ಲಿ ನಿಂತು ನನ್ನ ಗಂಡ ಸಲಕ್ಕೆ ಸಬಲಾಗಿರುವ ಮಗನೇ. ಈ ಪ್ರಪಂಚದಲ್ಲಿ ಈ ಹೆಣ್ಣಿಗಾಗಿ ನಡೆದಿದೆ ಘೋರ ಯುದ್ಧಗಳು. ನನ್ನ ಬಾಂಡರಲ್ಲಿ ನಿಂತು ನನ್ನ ಗಂಡ ಸಲಕ್ಕೆ ಸಬಲಾಗುವ ಮಗನೇ. ನಡೆಯದೆ ನಮ್ಮಿಬ್ಬರ ಗಂಡಸನದ ಯುದ್ಧ. ನಾ ಮುಂದೆ ಮಾತಾಡ್ತೆ, ನೀ ನಾಲ್ಕನ್ನು ಕೋಸಿ ಪಾರೇಸ್ತಾ ಡೈರೆಕ್ಟ್ గా నా కళ్ళలోకి చూసి మాట్లాడడానికి భయపడే నువ్వు నా మగతని గురించి మాట్లాడతావా? చంపేస్తా నా కొడుక. హే, నాకి భయం అంటే తెలియదు. హే, నాకి తిక్క రేగిందంటే నా మాట నేనే వినను. ನಿಮ್ಮಂತವರಿಗೆಲ್ಲ ಜಿಲ್ಲೆಯಲ್ಲಿ ಬಾರ್ಡರ್ ಇರ್ಬೋದು, ದೇಶದಲ್ಲಿ ಬಾರ್ಡರ್ ಇರ್ಬೋದು. ಈ ರಾಜ್ಯ ಭಾಯಿಗೆ ದೇಶ ವಿದೇಶಗಳಲ್ಲಿ ಬಾರ್ಡರ್ ಅನ್ನೋದೇ ಇಲ್ಲ. ಇವನ ಇತಿಹಾಸವನ್ನ ತಿಳಿಯದೆ ಖಡ್ಗವಿಲ್ಲದೆ ನೀನು ರಣರಂಗಕ್ಕೆ ಇಳಿದಿರುವೆ. ನೀನು ಹಿಡಿಯಬೇಕೆನ್ನುವ ಖಡ್ಗದಿಂದ ಆ ಹೆಣ್ಣಿನಿಂದಲೇ ಮರಣ ಮುಗಂಧ ಬಾರಿಸಿ ನಿನ್ನ ರೌಡಿಯ ಸಾಮ್ರಾಜ್ಯಕ್ಕೆ ಸಾಮ್ರಾಜ್ಯ ನಾನಾಗಲಿಲ್ಲ. ನನ್ನ ಹೆಸರು ಹಾರ್ಮುಖ, ರಾಕ್ಷನೇ ಅಲ್ಲ. ನಿನಗೆ ತಂಬಿದ್ರೆ ಈ ಹುಡುಗಿಯನ್ನು ನಿನ್ನ ಸ್ಪಾಟ್ಗೆ ತಕೊಂಡು ಹೋಗಿ ಸುಖ ಕೊಟ್ರೆ ಸುಳಿಯಾಗಿಟ್ಕೋ, ಇಲ್ಲ ಇಂದ್ರೆ ಮರ್ಡರ್ ಮಾಡಿ ಬಿಸಾಕು. ಈ ರೀತಿ ಎಳೆದಾಡುವ ನಿನ್ನಂತ ಉತ್ತರ ಕುಮಾರ ಎಂದಿದ್ದರೂ ಈ ರಾಖಿ ಬಾಯಿ ನೆರಳಲ್ಲೇ ಇರಬೇಕು. ಈ ರಾಖಿ ನೆರಳು ಇಲ್ಲಂದ್ರೆ ನಿನ್ನ ನರನಾಡಿಯೇ ಬಂದಾಗ್ತವೆ. ಈ ಕಣ್ಣನಿಗೆ ಮೂಡು ಸರಿ ಇಲ್ಲ. ಈ ಅಕ್ಕಿಯನ್ನು ನನ್ನ ಜೊತೆ ಹಂಚಿಕೊಂಡು ಉಡಾಯಿಸ್ತೀಯಾ? ಇಲ್ಲ,